ರಾಯಚೂರು ನಗರದಲ್ಲಿ ಮಹರ್ಷಿ ಭಗೀರಥ ಜಯಂತಿ ಅದ್ದೂರಿ ಆಚರಣೆ. ಭಗೀರಥ ಜಯಂತಿ ಅದ್ದೂರಿಯಿಂದ ಆಚರಣೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಯಚೂರು ಹಾಗೂ ಉಪ್ಪಾರ ಸಮಾಜ ವತಿಯಿಂದ ಶ್ರೀ ಭಗೀರಥ ಜಯಂತಿಯನ್ನು ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ನಗರದ ಬ್ರಸ್ತವಾರ ಪೇಟೆಯ ಉಪ್ಪಾರವಾಡಿಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಶ್ರೀ ಭಗೀರಥ ಮಹರ್ಷಿಯ ಭಾವಚಿತ್ರಕ್ಕೆ ಬೆಳಗ್ಗೆ 9 ಗಂಟೆಗೆ ಪೂಜೆಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಶ್ರೀ ಭಗೀರಥ ಮಹರ್ಷಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದರು. ತದನಂತರ ಸಮಾಜದ ಹೆಣ್ಣು ಮಕ್ಕಳು ಕಳಸಗಳೊಂದಿಗೆ ಮತ್ತು ಸಮಸ್ತ ಉಪ್ಪಾರ ಸಮಾಜದ ಬಾಂಧವರಿಂದ ಶ್ರೀ ಮಹರ್ಷಿ ಭಗೀರಥ ಮಹೋತ್ಸವವನ್ನ ಮೆರವಣಿಗೆ ಮಾಡುತ್ತಾ ಗೀತ ಮಂದಿರ, ಸದರ ಬಜಾರ್, ಸೂಪರ್ ಮಾರ್ಕೆಟ್, ಅಂಬೇಡ್ಕರ್ ಸರ್ಕಲ್ ಮುಖಾಂತರ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರವನ್ನ ತಲುಪಿ ಸಭೆಯನ್ನ ಆಯೋಜಿಸಲಾಯಿತು. ಶ್ರೀ ಭಗೀರಥ ಮಹರ್ಷಿಯ ಭಾವಚಿತ್ರಕ್ಕೆ ರಾಜಕೀಯ ಗಣ್ಯರು, ಸಮಾಜದ ಬಾಂಧವರು ಪೂಜೆಯನ್ನ ಸಲ್ಲಿಸಿ ಗೌರವ ನಮನವನ್ನ ನಿರ್ವಹಿಸಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಗ್ರಾಮಾಂತರ ಶಾಸಕರಾದ ಬಸವನಗೌಡ ದದ್ದಲ್ ವಸಂತಕುಮಾರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪ್ಪಾರ ಸಮಾಜ ಸೇವಾ ಸಂಘದ ಜಿಲ್ಲಾಧ್ಯಕ್ಷರಾದ ಮಿರ್ಜಾಪುರ್ ಪಾಂಗೊಂಡಪ್ಪ, ಪ್ರಧಾನ ಕಾರ್ಯದರ್ಶಿ ಮಾಡಿಗೇರಿ ಚಂದ್ರಶೇಖರ್, ದೇವೇಂದ್ರಪ್ಪ ಉಪಸ್ಥಿತರಿದ್ದರು. ಗಾರಲದಿನ್ನಿ ವೀರನಗೌಡ, ಜೆಕೆ ನ್ಯೂಸ್ ಕನ್ನಡ, ರಾಯಚೂರು. ಹೋಗೋದಕ್ಕೆ ಶಿಕ್ಷಣವನ್ನ ಇಲ್ಲದೆ ಹೋದ್ರೆ ನಾವು ಎಲ್ಲಿ ಕೂಡ ಮುಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಮ್ಮ ಸಂಘಟನೆ ಮತ್ತು ಸಮಾಜವನ್ನ ಎತ್ತರಕ್ಕೆ ಒಯ್ಯಬೇಕಾದಾಗ ಶಿಕ್ಷಣವನ್ನ ಅತ್ಯವಶ್ಯಕತೆ ನಮಗಿದೆ. ಹಾಗಾಗಿ ನಮ್ಮ ಮಕ್ಕಳನ್ನ ಉತ್ತಮವಾದಂತಹ ಶಿಕ್ಷಣವಂತರನ್ನಾಗಿ ಮಾಡಬೇಕಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗಾಗಿ ಎಲ್ಲ ಸಮಾಜದ ಬಂಧುಗಳು ಇವತ್ತು ಏನು ಉತ್ತಮವಾದಂತ ಜಯಂತಿ ಉತ್ಸವ ಮಾಡೋದ್ರ ಜೊತೆಗೆ ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ಎಲ್ಲ ಕಡೆಗೆ ಮನೆಗಳನ್ನ ನಮ್ಮ ಸಮಾಜದವರು ಇದ್ದಾರೆ. ಹಾಗಾಗಿ ಅವರೆಲ್ಲರ ಜೊತೆಗೆ ಆ ಕ್ಷೇತ್ರದ ಶಾಸಕನಾಗಿ, ಈ ಜಿಲ್ಲೆಯ ಶಾಸಕನಾಗಿ ನಿಮ್ಮ ಸಮಾಜದ ಜೊತೆಗೆ ಯಾವಾಗಲೂ ನಾವು ನಿಮ್ಮ ಜೊತೆಗಿದ್ದೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀವಿ. ಯಾವುದೇ ಕಷ್ಟ ಸುಖಗಳಿಗಾಗಿರ್ಬೋದು, ಯಾವುದೇ ನಿಮ್ಮ ವಿಷಯಗಳ ಬಂದಾಗ ಆಗಿರ್ಬೋದು, ಮತ್ತು ಏನೇ ಸಾಧನೆಗಳನ್ನು ನೀವು ಮಾಡುವಂತ ಸಂದರ್ಭದಲ್ಲಿ ಸರ್ಕಾರದ ಸವಲತ್ತುಗಳನ್ನು ಬೇಕಂತ ಸಂದರ್ಭದಲ್ಲಿ ಖಂಡಿತವಾಗಿ ಈ ಜಿಲ್ಲೆಯ ಶಾಸಕನಾಗಿ ನಿಮ್ಮ ಜೊತೆಗೆ ನಾನು ಇದೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಭಾಗೀರಥಿ ಸಮಾಜದ ಏನು ನಮಗೆ ಪಾವಂಡಪ್ಪ ಅವರು ನಮಗೆ ಕೆಲವೊಂದು ಊರುಗಳಲ್ಲಿ ಭಾಗೀರಥಿ ಸಮಾಜಕ್ಕೆ ಸಮುದಾಯ ಭವನಗಳನ್ನ ಬೇಕಂತ ಹೇಳಿದರು. ಹಾಗಾಗಿ ಖಂಡಿತವಾಗಿ ಆ ಸಮುದಾಯ ಭವನಗಳನ್ನು ಮಾಡೋದ್ರ ಮುಖಾಂತರ ಭಾಗೀರಥಿ ಸಮಾಜಕ್ಕೆ ಇವತ್ತು ಬೇಕಾದಂತ ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಇವತ್ತು ಶಿಕ್ಷಣಕ್ಕೆ ಕೂಡ ಬೇಕಾದಂತ ಸಮಾಜದವರು ಎಲ್ಲರೂ ಸೇರಿ ಉತ್ತಮವಾದಂತ ಜಿಲ್ಲೆಯಲ್ಲಿ ಸಮಾಜದ ವತಿಯಿಂದ ತಾವು ಏನಾದ್ರೂ ಹಾಸ್ಟೆಲ್ ಅನ್ನಾಗಿರ್ಬೋದು, ಏನಾದ್ರೂ ಒಂದು ನಿರ್ಮಾಣ ಮಾಡುವಂತ ಕಾರ್ಯವನ್ನ ತಾವು ಮಾಡಿದ್ರೆ ಖಂಡಿತವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳು ಏನು ಉನ್ನತ ಶಿಕ್ಷಣಕ್ಕೆ ಬಂದಾಗ ಸಮಾಜದಲ್ಲಿ ನಮಗೆ ಆಶ್ರಯ, ಸರ್ಕಾರದ ಹಾಸ್ಟೆಲ್ಗಳು, ಸೌಲಭ್ಯಗಳು ಎಲ್ಲವನ್ನಿದೆ. ಆದ್ರೆ ಅದರ ಜೊತೆಗೆ ಸಮಾಜಗಳ ಸಂಘಟನೆಗೆ ಮತ್ತು ಬೆಳಿಬೇಕಾದಾಗ ಸಮಾಜದ ವತಿಯಿಂದ ಈಗಾಗಲೇ ಆನಂದ ಸಮಾಜದವರು ಸ್ಥಾಪನೆಗಳನ್ನ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಸಮಾಜಗಳನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ತಾವು ಕೂಡ ಯಾರ ಸ್ಥಿತಿವಂತರುಗಳು ಇದ್ದೀರಿ ತಾವೆಲ್ಲರೂ ಕೂಡ ಸ್ವಲ್ಪ ಕೈಗಳನ್ನ ಜೋಡಿಸಿ ಅಂತ ಒಂದು ಸಮಾಜಮುಖಿಯನ್ನ ಕೆಲಸ ಮಾಡಿದ್ರೆ ನಾನು ಕೂಡ ಈ ಜಿಲ್ಲೆ ಶಾಸಕನಾಗಿ ನಿಮ್ಮ ಜೊತೆಗೆ ಕೈ ಜೋಡಿಸೋದಕ್ಕೆ ರೆಡಿ ಇದ್ದೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ.
ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟೋ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.